ಇನ್ನೊಂದು ಕಡೆ ವಿಜಯಾನಂದ ಕಾಶ್ಯಪ್ನವರು ನಿಮ್ಮ ರ್ಯಾಲಿಯನ್ನು ವಿರೋಧ ಮಾಡ್ತಿದ್ದಾರೆ, ಪಂಚಮಸಾಲಿ ಟ್ರ್ಯಾಕ್ಟರ್ ರ್ಯಾಲಿಯನ್ನು. ಅವರು ವಿಜಯಾನಂದ ಕಾಶ್ಯಪ್ನವ್ರು ಯಾಕೆ ವಿರೋಧ ಮಾಡ್ತಿದ್ದಾರೋ ನನಗೆ ಗೊತ್ತಿಲ್ಲ. ಅವರು ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರವರು. ಕಾಂಗ್ರೆಸ್ ಪಕ್ಷ ಇವತ್ತೈತಲ್ಲ, ಭಾರತೀಯ ಜನತಾ ಪಕ್ಷ ಇದ್ದಾಗ ಬೊಮ್ಮಾಯಿಯವರು ಕೊಟ್ಟಂಥ 6% ರಿಸರ್ವೇಷನ್ ಲಿಂಗಾಯತರಿಗೆ ಮರಾಠರಿಗೆ, ಆಮೇಲೆ 5% ರಿಸರ್ವೇಷನ್ನು ಏನು ಒಕ್ಕಲಿಗರಿಗೆ ರೆಡ್ಡಿಯವರಿಗೆ, ಇದನ್ನೆಲ್ಲ ಕೊಟ್ಟಿದ್ದು ಇವ್ರು ತಡೆ ಹೊಡೆಯುವಂಥ ಕೆಲಸ ಇವರು ಮಾಡಿದ್ದಾರೆ. ಅದನ್ನಲ್ಲಿ ಅವರು ವಿರೋಧಿಸಬೇಕು. ಈಗ ಮೈನಾರಿಟಿ ಸಂಬಂಧ ಈಗ ಮುಸಲ್ರ ಕೆಲಸ ಇದ್ದರೆ ಅವ್ರ ಕಾಂಗ್ರೆಸ್ ಪಕ್ಷ ಜಗದ್ ಮಾಡ್ತೈತಿ. ಈ ಕೆಲಸ ನಮ್ಮ ಸಮಾಜದ್ದು ಕೆಲಸ ಇದ್ದಾಗ ಒಂದು ನಯಾ ಪೈಸಾ ಕೆಲಸ ಮಾಡತ್ತಿಲ್ಲ. ಅದನ್ನ ಯಾಕೆ ಮಾಡತ್ತಿಲ್ಲ ಅಂತ ಇವ್ರ ಪಕ್ಷದಾಗಿದ್ದು ಹೋರಾಟ ಮಾಡಬೇಕು. ನಾವು ಕೂಡ ಹಿಂದೆ ನಮ್ಮ ಪಕ್ಷ ಅಧಿಕಾರದಲ್ಲಿದ್ದಾಗ ನಾವು ಎಲ್ಲ ಸಮಾಜಕ್ಕೆ ಏನು ಸರಿಯಾದ ನ್ಯಾಯ ಸಿಗಬೇಕು ಅದ್ರ ತಕ್ಕಂಗೆ ನಾವು ಪಕ್ಷದಲ್ಲಿದ್ದ ಹೋರಾಟ ಮಾಡ್ತಿದ್ವಿ. ಅವಶ್ಯಕತೆ ಇದ್ದಾಗ ಮುಖ್ಯಮಂತ್ರಿಗಳಿಗೆ ಮೇಲೆ ಏನಪ್ಪ ಒತ್ತಾಯ ತೊಗೊಂಬರೋದು ಮಾಡ್ತಿದ್ವಿ. ಇವ್ರು ಆ ಕೆಲಸ ಮಾಡಾಕತ್ತಿಲ್ಲ. ಏನು ಸೊಟ್ಟ ವೀರಶೈವ ಮಹಾಸಭಾ ಇದ್ರದ್ದು ಲಿಂಗಾಯತ ವೀರಶೈವ ಮಹಾಸಭಾ ಇದು ಪ್ರಾಧಿಕಾರದ ಅಧ್ಯಕ್ಷ ಆಗ್ಯಾವ ಅಂತೇಳಿ ಸರ್ಕಾರ ಹೇಳಿದ್ದೆಲ್ಲ ಅದು ಹೋ ಅನ್ನೋದನ್ನ ಇವರು. ವಿಜಯಾನಂದ ಕಾಶ್ಯಪ್ನವ್ರು ಹಂಗೆ ಇದು ಮಾಡ್ತಾ ಇರೋದು ನಾವು ಒಪ್ಪೋದಿಲ್ಲ. ಅವರು ಸರ್ಕಾರದಲ್ಲಿ ಇದ್ದಿದ್ದರಿಂದ ಮುಖ್ಯಮಂತ್ರಿಗಳಿಗೆ ಏನು ಗಟ್ಟಿಯಾಗಿ ಹೇಳ್ಬೇಕು ಅದನ್ನು ಹೇಳ್ಬೇಕು. ಅವರು ಸ್ವಾಮೀಜಿ ಅವರು ಹೇಳ್ತಾರೆ ಮುಸ್ಲಿಮರಿಗೆ ಮತದಾನದ ಹಕ್ಕ ಕೊಡಬಾರ್ದು. ಅದು ಅವ್ರದ್ದು ವೈಯಕ್ತಿಕ ವಿಚಾರ ರೀ. ಹಂಗೆ ನಮ್ಮ ರಾಜ್ಯದ ನಮ್ಮ ದೇಶದಾಗ ಎಲ್ಲರಿಗೂ ಸತೆ ಮತದಾನ ಹಕ್ಕೈತೆ, ಅದು ಹಕ್ಕು ಉಳಿಬೇಕಾಕೈತೆ. ಹಂಗೆ